ಗಂಡನ ಮನೆಯವರ ಕಿರುಕುಳಕ್ಕೆ 5 ವರ್ಷದ ಪ್ರೀತಿ ಅಂತ್ಯ. ಅತ್ತೆ ಮಾವನ ಕಾಟಕ್ಕೆ ಜೀವ ಕಳೆದುಕೊಂಡ ನವ ವಿವಾಹಿತೆ. ಅವಳಿಗೆ ಟ್ಯಾಬ್ಲೆಟ್ ಸಮೇತ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿದುಬಿಟ್ಟು ತುಂಬ ಹಿಂಸೆಗೆ ಒಳಪಟ್ಟು ಅವಳು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಅಂದರೆ ಬೇಜಾರಾಗ್ಬಿಟ್ಟು ಈ ಥರ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಇದು ತುಂಬ ಬೇಜಾರಾಗ್ತಾ ಇದೆ. ಹೆತ್ತ ಮಗಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ. ಪ್ರೀತಿ ಮಾಡಿದ ಎಲ್ಲರ ಪ್ರೀತಿಯೂ ಗೆಲ್ಲೋದಿಲ್ಲ. ಗೆದ್ದವರ ಪ್ರೀತಿಗೆ 108 ವಿಘ್ನಗಳು ಬರ್ತಾವೆ. ಆ ಪ್ರೀತಿಯನ್ನ ಉಳಿಸ್ಕೊಳ್ಳಲು ಎಷ್ಟೇ ಕಷ್ಟವನ್ನ ಸಹಿಸಿಕೊಂಡ್ರೂ ಕೊನೆಗೆ ಸಾವಿನ ಮನೆಯನ್ನ ಸೇರುವಂತಾಗಿದೆ. ಹೌದು, ಅವರಿಬ್ಬರು ಸುಮಾರು 5-6 ವರ್ಷಗಳಿಂದ ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ರು. ಆದರೆ ಇವರ ಪ್ರೀತಿ ಕೊನೆವರೆಗೂ ಉಳಿಯಲಿ ಎಂದು ಕುಟುಂಬಸ್ಥರ ವಿರೋಧದ ನಡುವೆ 1 ವರ್ಷದ ಹಿಂದೆ ದೇವಸ್ಥಾನದಲ್ಲಿ ವಿವಾಹ ಆಗಿದ್ರು. ಇಷ್ಟಾನೋ ಕಷ್ಟಾನೋ ಹೊಂದ್ಕೊಂಡು ಜೀವನ ಮಾಡ್ತಾ ಇದ್ರು. ಆದ್ರೆ ಗಂಡ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆದ್ರೆ ಅತ್ತೆ ಮಾವನಿಗೆ ಸೊಸೆ ಇಷ್ಟ ಆಗ್ಲಿಲ್ಲ. ಗಂಡನ ಮನೆಯವರು ನಿತ್ಯ ಟಾರ್ಚರ್ ಕೊಡ್ತಾ ಇದ್ರು. ಇದರಿಂದ ಬೇಸತ್ತ ನವ ವಿವಾಹಿತೆ ಸಾವಿಗೆ ಶರಣಾಗಿದ್ದಾಳೆ. ಹೀಗೆ ನಡು ರಸ್ತೆಯಲ್ಲಿ ಮೃತ ದೇಹವನ್ನಿಟ್ಟು ಪ್ರತಿಭಟನೆ ಮಾಡ್ತಾ ಇರುವ ಗ್ರಾಮಸ್ಥರು, ಆರೋಪಿಗಳನ್ನ ಬಂಧಿಸುವಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವ ಕುಟುಂಬಸ್ಥರು, ಮಗಳನ್ನ ಕಳೆದುಕೊಂಡು ಕಣ್ಣೀರ್ ಹಾಕ್ತಾ ಇರುವ ತಂದೆ ತಾಯಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಮಲಿಂಗಪುರ ಗ್ರಾಮದಲ್ಲಿ. ಈ ಫೋಟೋದಲ್ಲಿ ಮುದ್ದಾಗಿ ಕಾಣ್ತಾ ಇರುವ ಜೋಡಿ ಹೆಸರು ಶಿರೀಷ ಮತ್ತು ಶ್ರೀನಾಥ್ ಅಂತ. ಇಬ್ಬರು ಒಬ್ಬರಿಗೊಬ್ಬರು ಸುಮಾರು 5 ವರ್ಷಗಳಿಂದ ನಿನಗೆ ನಾನು ನನಗೆ ನೀನು ಅಂತ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರ ಮನಸ್ಸಲ್ಲೂ ಹೇಗಾದ್ರೂ ನಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಬೇಕು ಅನ್ನೋ ಮನ್ಸಿತ್ತು. ಹೀಗಾಗಿ ಇಬ್ರು ತಮ್ಮ ಪ್ರೀತಿ ವಿಷಯವನ್ನ ಮನೆಯಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಅವರ ಪ್ರೀತಿಗೆ 2 ಮನೆಯಲ್ಲಿಯೂ ಸಾಕಷ್ಟು ವಿರೋಧ ಇತ್ತು. ಇನ್ನು ಕುಟುಂಬಗಳ ವಿರೋಧದ ನಡುವೆಯೂ ಪ್ರೇಮಿಗಳಾದ ಶಿರೀಷ ಮತ್ತು ಶ್ರೀನಾಥ್ ಕಳೆದ 1 ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಆದರೆ ಶ್ರೀನಾಥ್ನ ತಂದೆ ತಾಯಿಗೆ ತಮ್ಮ ಸಹೋದರ ಮಾವನ ಮಗಳನ್ನ ಮದುವೆ ಮಾಡಿಕೊಳ್ಳೋ ಆಸೆ ಹೊಂದಿದ್ರು. ಆದ್ರೆ ಮಗ ಪ್ರೀತಿಸಿ ಮನೆಗೆ ಬೇರೆ ಸೊಸೆಯನ್ನ ತಂದಿದ್ದ. ಹಾಗಾಗಿ ಸೊಸೆ ಮೇಲೆ ಕೋಪ ಪಿತ್ತ ನೆತ್ತಿಗೇರಿತ್ತು. ಅಂದಿನಿಂದಲೂ ಸಹ ಒಂದಲ್ಲ ಒಂದು ಕಿರುಕುಳವನ್ನ ಮಾಡ್ತಾ ಬಂದಿದ್ರು. ಈ ಬಗ್ಗೆ ರಾಜ್ಯ ಪಂಚಾಯಿತಿ ಮಾಡಿ 30,000 ಹಣವನ್ನ ಕೊಟ್ಟಿದ್ರು. ಅದು ಸಾಲದು ಎಂಬಂತೆ ಮತ್ತಷ್ಟು ವರದಕ್ಷಿಣೆ ತರುವಂತೆ ಪೀಡಿಸ್ತಾ ಇದ್ಲು. ಇದರಿಂದ ಮನನೊಂದ ಶಿರೀಷ ಸಾಯುವ ನಿರ್ಧಾರ ಮಾಡಿ ಅಣ್ಣಂದರಿಗೆ ಫೋನ್ ಮಾಡಿ ಸಾಯುವ ವಿಚಾರ ತಿಳಿಸಿದ್ಲಂತೆ. ಬೇಕು ಅಂತ ಹೇಳ್ತಾರೆ, ನೀವೇ ಹೇಳಿ ಸರ್. ಅಂದ್ರೆ ಅವ್ರ ಕುಟುಂಬಸ್ಥರೆಲ್ಲ ಕೊಟ್ಟಿದ್ರು, ಯಾರ್ಯಾರು ಕೊಟ್ಟಿದ್ರು? ಹೆಸರು ನನಗೆ ಗೊತ್ತಿದೆ. ಅವ್ರ ಗಂಡ ಶ್ರೀನಾಥ್ ಮತ್ತೆ ಅವ್ರ ಅಕ್ಕ ಭಾರತಿ, ಕಲಾವತಿ ಮೇಡಮ್, ಅಂಗನವಾಡಿ ಮೇಡಮ್ ಅಂತೇಳಿ. ಅಂಗನವಾಡಿ ಮೇಡಮು ಮತ್ತು ಭಾರತಿ ಅವರಿಬ್ಬರು ಹೊಡೆದಿರೋದಕ್ಕೆ ಈ ಥರ ಆಗಿರೋದು ಸರ್. ಇವತ್ತು ವಿಷ ಕುಡಿದಿರೋ ಮಟ್ಟಿಗೆ ಆಗಿದೆ ಅಂದರೆ ಅವ್ರಿಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಕು. ಹಂಗಾದ್ರೆ ವಿಷ ಕುಡಿದಿದ್ದು ಯಾವಾಗ, ಹೆಂಗೆ ಗೊತ್ತಾಯ್ತು? ಅವ್ರ ತಂದೆಗೆ ಮತ್ತು ಗಂಡಗೆ ಮೆಸೇಜ್ ಮಾಡಿದ್ದಾರೆ, ಈ ಥರ ಮಾಡ್ಕೊಂಡಿದ್ದೀನಿ ನಾನು ಅಂತ. ನಾನು ಬದುಕಲ್ಲ, ಇಷ್ಟು ಟಾರ್ಚರ್ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ ಅಂತ ಸರ್. ಇನ್ನು ಗಂಡನ ಮನೆಯಲ್ಲಿ ತೋಟಕ್ಕೆ ತಂದಿಟ್ಟಿದ್ದ ಕೀಟನಾಶಕ ಮಾತ್ರೆಗಳನ್ನು ನುಂಗಿ ಶಿರೀಷ ಸಾವನ್ನಪ್ಪಿದ್ದಾಳೆ. ಸ್ಥಳಕ್ಕೆ ಬಂದ ಪೊಲೀಸರು ದೂರನ್ನ ದಾಖಲಿಸಿಕೊಂಡ್ರು. ಆದರೆ ತಾವು ಕೊಟ್ಟ ದೂರನ್ನ ಪೊಲೀಸರು ತಿರುಚಿದ್ದು ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ನಡು ರಸ್ತೆಯಲ್ಲಿ ಮೃತ ಶಿರೀಷಾಳ ನ್ಯಾಯಕ್ಕಾಗಿ ಇಡೀ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವೇಳೆ ಡಿವೈಎಸ್ಪಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಸ್ಥಿತಿಯನ್ನ ನಿಭಾಯಿಸಿ ಆರೋಪಿಗಳನ್ನ ಬಂಧಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಬೇಡ ಅಂದ್ರೂ ಕೂಡ ರಿಜಿಸ್ಟರ್ ಮ್ಯಾರೇಜ್ ಇಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಇಷ್ಟಪಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಬಟ್ ಅವ್ರ ಪೇರೆಂಟ್ಸ್ ಯಾರಿಗೂ ಇಷ್ಟ ಇರಲಿಲ್ಲ, ನಮಗೂ ಇಷ್ಟ ಇರಲಿಲ್ಲ. ಹೋಗ್ಲಿ ಬಿಡು, ಮೇಜರ್ ಆಗಿದ್ದಾಳೆ ಅಂದ್ಬಿಟ್ಟು ಅವರು ಅಕ್ಸೆಪ್ಟ್ ಮಾಡಿಕೊಂಡು ಮದುವೆ ಮಾಡಿಸ್ಕೊಂಡ್ರು. ಬಟ್ ಮತ್ತೆ ಫಂಕ್ಷನ್ ಎಲ್ಲ ನಡೆಸ್ಕೊಟ್ರು, ಆರಾಮಾಗಿದ್ರು. ಮತ್ತು ಅವ್ರ ಪೇರೆಂಟ್ಸ್ ಅಂದರೆ ಅವರು ಮನೆಯವರು ಅಂದರೆ ಅತ್ತೆ ಮಾವ ಮತ್ತು
ಅವರು ಹೆಣ್ಮಗು ಮತ್ತು ಕಲಾವತಿ ಅವರೆಲ್ಲ ಸೇರಿಬಿಟ್ಟು ತುಂಬ ಕಿರುಕುಳ ಮಾನಸಿಕವಾಗಿ ದೈಹಿಕವಾಗಿ ಅವಳಿಗೆ ಕಿರುಕುಳ ಕೊಟ್ಬಿಟ್ಟು ಒಂದು ಮಂತಿಂದ ಕಂಟಿನ್ಯೂಸ್ ಆಗಿ ಅದೇ ಥರ ಕೊಡ್ತಾ ಇದ್ರಂತೆ. ಅವಳು ಸಹಿಸ್ಕೊಳ್ಳಾರ್ದೆ ಎಲ್ಲರಿಗೂ ವಿಡಿಯೋ ಸಮೇತ ವಿತ್ ಪ್ರೂಫ್ ಸಮೇತ ಲೆಟರ್ ಎಲ್ಲ ಬರೆದಿಟ್ಬಿಟ್ಟು ಸೆಂಡ್ ಮಾಡಿ ರಿಲೇಟಿವ್ಸ್ಗೆಲ್ಲ ಸೆಂಡ್ ಮಾಡಿದ್ದಾರೆ. ಬಟ್ ಅವರು ನೋಡ್ಕೊಂಡಿಲ್ವೇ ನಮ್ಮ ಮೇ ಬಿ ಅವ್ರು ವಿತ್ ಟ್ಯಾಬ್ಲೆಟ್ ಸಮೇತ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿದುಬಿಟ್ಟು ತುಂಬ ಹಿಂಸೆಗೆ ಒಳಪಟ್ಟು ಅವಳು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಅಂದರೆ ಬೇಜಾರಾಗ್ಬಿಟ್ಟು ಈ ಥರ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಇದು ತುಂಬ ಬೇಜಾರಾಗ್ತಾ ಇದೆ ಎಲ್ಲರಿಗೂ ಕೂಡ. ಸೊ ಇದರಿಂದ ಅವ್ರಿಗೊಂದು ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕಂತ ಎಲ್ಲ ಊರಿನ ಗ್ರಾಮಸ್ಥರು ಬಂದು ಇಲ್ಲಿ ಅಡ್ಡ ಹಾಕಲಾಗಿದೆ. ಅದ್ರಿಗೆ ಇಲ್ಲ A1 A2 A3 ಅಂತ ಏನು ನೇಮ್ಸ್ ಕೊಟ್ಟಿದ್ದಾರೋ ಅದು ಅವ್ರನ್ನಾದರೂ ಇಟ್ಕೊಡ್ಬೇಕು, ಇಲ್ಲ ಅವಳಿಗೆ ಅವ್ರ ಮನೆ ಮುಂದೆ ಇಲ್ಲ ಉಣೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಊರಿನ ಗ್ರಾಮಸ್ಥರಲ್ಲಿ ಬಂದು ಸೇರಿದ್ದೀವಿ. ಸೊ ಅದ್ರಾಗಿ ಎಲ್ಲರೂ ಸಹಕರಿಸಿ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. A3 ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದನ್ನು ರಿವರ್ಸ್ ಮಾಡಿದಾರಂತೆ. ಪೊಲೀಸ್ ಸ್ಟೇಷನ್ ಮುಂದೆ ಓಡಾಡ್ತಾ ಇದ್ರು ಕೂಡ ಅವ್ರನ್ನ ಇಟ್ಕೊಂಡಿಲ್ಲ ಅಂತೆ. ಹಂಗಾಗಿ ಇಲ್ಲ ಅವ್ರನ್ನ ಇಟ್ಕೊಳ್ಳಿ, ಇಲ್ಲ ಕರೆಸಿ, ಇಲ್ಲ ನ್ಯಾಯ ಏನಾಯ್ತು ಏನಂತ ಸ್ವಲ್ಪ ಇದು ಮಾಡಿ. ಅಂದರೆ ದುಡ್ಡಿರೋರ್ಗೇನ ನ್ಯಾಯ, ದುಡ್ಡಿಲ್ಲದೆ ಇರೋರಿಗೆ ನ್ಯಾಯ ಇಲ್ವಾ ಅಂತ ಊರಿನ ಗ್ರಾಮಸ್ಥರು. ನಾವೆಲ್ಲ ಬಡವರು, ನಾವೆಲ್ಲ SC ST ಎಲ್ಲ ಬಂದಿರೋರು. ಸೊ ನಮಗೆ ಸ್ವಲ್ಪ ಜಸ್ಟಿಸ್ ಬೇಕನ್ನೋದು ನಮ್ಮೆಲ್ಲರ ಇಂಟೆನ್ಷನ್ ಆಗಿದೆ. ಹಸ್ಬೆಂಡು ನೆಕ್ಸ್ಟ್ ಸಮ್ ರಿಲೇಟಿವ್ಸ್, ಅವ್ರ ಮನೆ ರಿಲೇಟಿವ್ಸೇ ಕೊಟ್ಟಿದ್ದಾರೆ. ಒಟ್ಟಾರೆ ಬದುಕಿ ಬಾಳಲೆಂದು ಗಂಡನ ಮೇಲೆ ನೂರಾರು ಆಸೆಗಳನ್ನ ಇಟ್ಕೊಂಡು ಅತ್ತೆ ಮನೆ ಸೇರಿದ್ದ ಶಿರೀಷ ಕೊನೆಗೂ ತನ್ನ ಬಾಳನ್ನ ಅಂತ್ಯಗೊಳಿಸಿರೋದು ಮಾತ್ರ ವಿಪರ್ಯಾಸವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.